ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಸಾವರ್ಕರ್ ಜನ್ಮದಿನ ಅಂತೆ. ಆ ಜನ್ಮದಿನದ ದಿನವೇ ರಾಹುಲ್ ಗಾಂಧಿ ಒಂದು ದೊಡ್ಡ ಬಾಂಬನ್ನು ಸಾವರ್ಕರ್ ವಿಚಾರವಾಗಿ ಸಿಡಿಸಿದ್ದಾರೆ. ಅದೇನು ಅಂದರೆ, ಭಾರತದ ಮೊಟ್ಟ ಮೊದಲ ಭಯೋತ್ಪಾದಕ ಗಾಂಧಿ ಹಂತಕ ನಾಥೂರಾಮ್ ಗೋಡ್ಸೆ ಮತ್ತು ಸಾವರ್ಕರ್ ಸಂಬಂಧಿಗಳು, ಬಹಳ ಹತ್ತಿರದ ಸಂಬಂಧಿಗಳು, ರಕ್ತ ಸಂಬಂಧಿಗಳು ಅನ್ನುವಂಥದ್ದನ್ನು ಅವರು ಬಾಯಿ ಮಾತಲ್ಲಿ ಹೇಳಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಟ್ವೀಟ್ ಮಾಡಿಲ್ಲ. ಬದಲಾಗಿ ಅಫಿಡಿವಿಟನ್ನು ಸಲ್ಲಿಸಿದ್ದಾರೆ ಕೋರ್ಟ್ನಲ್ಲಿ. MLA MP ಗಳ ಕೋರ್ಟ್ನಲ್ಲಿ ಒಂದು ಅಫಿಡಿವಿಟ್ ಸಲ್ಲಿಸಿದ್ದಾರೆ. ಆ ಮೂಲಕ ಈ ಒಂದು ಕ್ಲೇಮನ್ನು ಮಾಡಿದ್ದಾರೆ. ಇವರಿಬ್ಬರ ನಡುವೆ ರಕ್ತ ಸಂಬಂಧ ಇದೆ, ತುಂಬ ಕ್ಲೋಸ್ ರಿಲೇಟಿವ್ಸ್ ಅವರು ಅಂತ ಹೇಳಿದ್ದಾರೆ. ಯಾವ ಕೇಸಿನ ಹಿನ್ನೆಲೆಯಲ್ಲಿ ಇದು ಮತ್ತು ಏನು ಸಂಪೂರ್ಣವಾದ ವಿವರ ಅಂತ ನೋಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 2023ರಲ್ಲಿ ಸತ್ಯಕಿ ಸಾವರ್ಕರ್ ಅಂತ ಸಾವರ್ಕರ್ ಮೊಮ್ಮಗ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿದ್ರು. ರಾಹುಲ್ ಗಾಂಧಿ ನಮ್ಮ ತಾತನನ್ನು ಅವಮಾನಿಸ್ತಾ ಇದ್ದಾರೆ, ತುಂಬ ಟೀಕೆ ಮಾಡ್ತಿದ್ದಾರೆ, ಸುಳ್ಳೆ ಹೇಳ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ಯಾಕೆಂದರೆ ರಾಹುಲ್ ಗಾಂಧಿ ನಿರಂತರವಾಗಿ ಸಾವರ್ಕರ್ ವಿಚಾರವನ್ನು ಮುಂದಿಟ್ಕೊಂಡು ಟೀಕೆಗಳನ್ನು ಮಾಡ್ತಿದ್ರು. ಸಾವರ್ಕರ್ ವೀರ ಅಲ್ಲ, ಶೂರ ಅಲ್ಲ, ಎಂಥದ್ದು ಅಲ್ಲ ಅಂತ ಅವರು ತಮ್ಮದೇ ರೀತಿಯಾದದ್ದು ಹೇಳ್ತಿದ್ರು. ಪ್ಲಸ್ ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳನ್ನು ಕೇಳಿ ಶರಣಾಗಿ ಜೀವ ಉಳಿಸ್ಕೊಂಡಂತಹ ವ್ಯಕ್ತಿ, ಅದು ಇತಿಹಾಸದಲ್ಲೇ ಇದೆ. ಅದನ್ನೇ ರಾಹುಲ್ ಗಾಂಧಿ ಮತ್ತೆ ಮತ್ತೆ ಹೇಳಿದ್ರು. ಬಟ್ ಅವರ ಮೊಮ್ಮಗನಿಗೆ ಅದು ಅವಮಾನವಾಗಿ ಕಂಡು ಕೇಸ್ ಹಾಕಿದ್ರು. ಆ ಕೇಸಿನ ವಿಚಾರಣೆ ನಡೀತಾ ಇದೆ. ಆ ಕೇಸಿನ ವಿಚಾರಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಿನ್ನೆ ಸಾವರ್ಕರ್ ಜನ್ಮದಿನದ ಎಂದೇ ಇಂತಹ ಒಂದು ಅಫಿಡಿವಿಟನ್ನು ಸಲ್ಲಿಸಿದ್ದಾರೆ. ಯಾಕೆ ಸಲ್ಲಿಸಿದ್ದಾರೆ ಅಂದರೆ, ಸತ್ಯಕಿ ಸಾವರ್ಕರ್ ಅವರು ಸಲ್ಲಿಸಿರುವಂತಹ ದೂರಿನ ಅರ್ಜಿ ಇದೆಯಲ್ಲ, ಅದರಲ್ಲಿ ಈ ವಿಚಾರವನ್ನು ಕೋರ್ಟಿನಿಂದ ಮುಚ್ಚಿಡಲಾಗಿದೆ, ಅದರಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. ಸಾವರ್ಕರ್ಗೂ ಗೋಡ್ಸೆಗೂ ಸಂಬಂಧ ಇದೆ, ಅವರಿಬ್ಬರು ಕೂಡ ರಕ್ತ ಸಂಬಂಧಿಗಳು, ಹತ್ತಿರದ ಸಂಬಂಧಿಗಳು ಅನ್ನೋದನ್ನು ಮುಚ್ಚಿಟ್ಟಿದ್ದಾರೆ ಕೋರ್ಟ್ನಿಂದ ಅನ್ನುವಂತಹ ವಿಚಾರವನ್ನು ಅಫಿಡಿವಿಟ್ ಮೂಲಕ ರಾಹುಲ್ ಗಾಂಧಿ ಪರ ವಕೀಲರು ನಿನ್ನೆ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಈಗ ಕೋರ್ಟ್ ಅದಕ್ಕೆ ಉತ್ತರ ಕೊಡಿ ಅಂತ ಸತ್ಯಕಿ ಸಾವರ್ಕರ್ ಅವರನ್ನು ಕೇಳಿದೆ. ಹಾಗಾದರೆ ರಾಹುಲ್ ಗಾಂಧಿ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದಾರೆ, ಹೇಗೆ ಅದನ್ನು ಪ್ರೂವ್ ಮಾಡ್ತಿದ್ದಾರೆ ತಮ್ಮ ಅಫಿಡಿವಿಟ್ ಅಂತಂದರೆ, ನಿಮಗೆ ಗೊತ್ತೇ ಇದೆ, ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ನಾಥೂರಾಮ್ ಗೋಡ್ಸೆ. ಗಾಂಧಿ ಸ್ವಾತಂತ್ರ್ಯ ಬಂದು ದೇಶ ಇನ್ನೇನು ತನ್ನ ಒಂದು ಚಲನೆಯನ್ನು ಆರಂಭಿಸ್ತಿದೆ ಅನ್ನೋಬೇಕಾದ್ರೇ ಗಾಂಧಿಯನ್ನು ಕೊಲೆ ಮಾಡಲಾಗತ್ತೆ. ಆ ಕೊಲೆಯನ್ನು ಮಾಡಿದ್ದು ನಾಥೂರಾಮ್ ಗೋಡ್ಸೆ. ಹಾಗಾದರೆ ಇವರಿಬ್ಬರು ಹೇಗೆ ಸಂಬಂಧಿಗಳಾಗ್ತಾರೆ ಅಂತ ನೋಡೋದಾದರೆ, ಅರ್ಜಿ ಸಲ್ಲಿಸಿದ್ದಾರೆ, ದೂರು ಸಲ್ಲಿಸಿದಾರಲ್ಲ ಸತ್ಯಕಿ ಸಾವರ್ಕರ್ ಅಂತ. ಆ ಸತ್ಯಕಿ ಸಾವರ್ಕರ್ ಮೊಮ್ಮಗ ಆಗೋದು ಹೇಗೆ ಅಂದರೆ, ಸಾವರ್ಕರ್ ಅಣ್ಣನ ಮಗ, ಅವರ ಮಗ ಇವರು. ಹಾಗಾಗಿ ಸಾವರ್ಕರ್ ಅಣ್ಣನ ಮಗನ ಮಗ. ಹಾಗಾಗಿ ಸಾವರ್ಕರ್ ಸತ್ಯಕಿ ಸಾವರ್ಕರ್ಗೆ ತಾತ ಆಗ್ತಾರೆ, ಮೊಮ್ಮಗ ಆಗ್ತಾರೆ. ಇನ್ನು ಗೋಡ್ಸೆಗೂ ಸಾವರ್ಕರ್ಗೂ ಹೆಂಗೆ ಸಂಬಂಧ ಬರುತ್ತೆ ಅಂದರೆ, ಈ ದೂರು ಸಲ್ಲಿಸಿರುವಂತಹ ಸತ್ಯಕಿ ಸಾವರ್ಕರ್ ಮೊಮ್ಮಗನ ತಾಯಿ ಗೋಡ್ಸೆ ಸೋದರ ಗೋಪಾಲ್ ಗೋಡ್ಸೆಯ ಮಗಳು, ಗೋಡ್ಸೆಯ ಸೋದರನ ಮಗಳ ಮಗ. ಹಾಗಾಗಿ ಗೋಡ್ಸೆಯ ಮೊಮ್ಮಗನೂ ಹೌದು. ಅರ್ಜಿ ದೂರು ಸಲ್ಲಿಸಿರುವಂತಹ ವ್ಯಕ್ತಿ ಗೋಡ್ಸೆಯ ಮೊಮ್ಮಗನೂ ಹೌದು, ಸಾವರ್ಕರ್ ಮೊಮ್ಮಗನೂ ಹೌದು. ಹಾಗಾಗಿ ಅವರಿಬ್ಬರು ಕೂಡ ಸಂಬಂಧಿಗಳು, ರಕ್ತ ಸಂಬಂಧಿಗಳು ಅಂತ ರಾಹುಲ್ ಗಾಂಧಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಅಥವಾ ಅಫಿಡಿವಿಟನ್ನು ಯಾಕೆ ಸಲ್ಲಿಸಬೇಕಾಯಿತು ಅಂದರೆ, ಈ ದೂರು ಸಲ್ಲಿಸಿದ್ರಲ್ಲ ಆ ಸಂದರ್ಭದಲ್ಲಿ ಸತ್ಯಕಿ ಸಾವರ್ಕರ್ ಈ ಸತ್ಯವನ್ನು ಹೇಳಿಲ್ಲ, ಕೋರ್ಟಿನಿಂದ ಮುಚ್ಚಿಟ್ಟಿದ್ದಾರೆ. ಗೋಡ್ಸೆ ಹೆಸರೇ ಅಲ್ಲಿ ಬಂದಿಲ್ಲ, ಗೋಡ್ಸೆ ವಿಚಾರಣೆ ಬಂದಿಲ್ಲ. ಹುಷಾರಾಗಿ ತಂದೆಯ ಕಡೆಯ ವಂಶವೃಕ್ಷವನ್ನು ಮಾತ್ರ ಅಲ್ಲಿ ಕೊಟ್ಟಿದ್ದಾರೆ, ತಾಯಿಯ ಕಡೆಯ ವಂಶವೃಕ್ಷವನ್ನು ಕೊಟ್ಟಿಲ್ಲ. ತಾಯಿ ಗೋಡ್ಸೆ ವಂಶಸ್ಥರು ಅನ್ನೋದು ರಾಹುಲ್ ಗಾಂಧಿಯ ಹೇಳಿಕೆ. ಸೊ ಆ ಮೂಲಕ ಈಗ BJPಗೂ ಇಕ್ಕಟ್ಟಾಗಿದೆ, ಬೇರೆಯವ್ರಿಗೂ ಇಕ್ಕಟ್ಟಾಗಿದೆ, ಸತ್ಯಕಿ ಸಾವರ್ಕರ್ ದೂರು ಸಲ್ಲಿಸಿರೋರಿಗೂ ಇಕ್ಕಟ್ಟಾಗಿದೆ. ಯಾಕೆಂದರೆ ಈಗ ಗೋಡ್ಸೆ ವಂಶಸ್ಥರು ಸಾವರ್ಕರ್ ಅನ್ನೋದು ಒಂದು ಕಡೆ, ಗಾಂಧಿಯನ್ನು ಕೊಂದಂತಹ ವ್ಯಕ್ತಿಯ ಕುಟುಂಬಸ್ಥರ ವಿರುದ್ಧವಾಗಿ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟರೆ ಅದನ್ನು ವಿರೋಧಿಸೋದು ಹೇಗೆ ಅಂತ BJPಗೆ ಸಂಕಟ ಈಗ, ಅಥವಾ ಕೋರ್ಟಿನಲ್ಲಿ ಅದರ ಬಗ್ಗೆ ಮಾತಾಡೋದಕ್ಕೆ ಸಂಕಟ ಆಗತ್ತೆ.
ಓಪನ್ ಆಗಿ ಗೋಡ್ಸೆಯನ್ನು ಮನಸ್ಸಿನ ಒಳಗಿಟ್ಕೊಂಡು ಇವರು ಪ್ರೀತಿಸ್ಬೋದು, ಆರಾಧಿಸ್ಬೋದು, ಏನೆಲ್ಲ ಮಾಡ್ಬೋದು. ಆದರೆ ಹೊರಗಿನ ಜಗತ್ತಿಗೆ ಮೋದಿ ಆದಿಯಾಗಿ BJPಯ ಆಲ್ಮೋಸ್ಟ್ ದೊಡ್ಡ ದೊಡ್ಡ ನಾಯಕರು ಗೋಡ್ಸೆಯನ್ನು ಒಪ್ಪೋದಿಲ್ಲ ಅಂತಲೇ ಹೇಳ್ತಾರೆ. ಗಾಂಧಿಯನ್ನು ಕೊಂದಂತಹ ವ್ಯಕ್ತಿ ಅಂತಲೇ ಹೇಳ್ತಾರೆ. ಗಾಂಧಿಯನ್ನು ಫಾಲೋ ಮಾಡುವವರು ನಾವು ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಗಾಂಧಿಯನ್ನು ಕೊಂದಂತಹ ವ್ಯಕ್ತಿ ಗೋಡ್ಸೆಯ ಸಂಬಂಧಿಯಾಗಿರುವ ಸಾವರ್ಕರ್ನ ಬೈದರೆ ರಾಹುಲ್ ಗಾಂಧಿಯ ವಿರುದ್ಧ ಇವರು ದೊಡ್ಡ ದೊಡ್ಡ ಧ್ವನಿಯಲ್ಲಿ ಮಾತಾಡೋಕ್ಕಾಗಲ್ಲ. ಈಗ ಸಂಕಷ್ಟ ಆಗಿದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಸಾವರ್ಕರ್ ಜನ್ಮದಿನದ ದಿನವೇ ಒಂದು ದೊಡ್ಡ ಸ್ಫೋಟಕವಾದಂತಹ ಒಂದು ಅಫಿಡವಿಟನ್ನು ಸಲ್ಲಿಸಿದ್ದಾರೆ. ಇದು ಮುಂದಕ್ಕೆ ಯಾವ ರೀತಿ ಹೋಗುತ್ತೆ, ಸತ್ಯಕ್ಕೆ ಸಾವರ್ಕರ್ ಯಾವ ರೀತಿ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಂಶವೃಕ್ಷ ತರಿಸಿದ್ರೆ ಮುಗೀತು ಕತೆ, ಅದು ಹುಟ್ಟಿರೋದು ಇಂಥವ್ರಿಗೆ ಅನ್ನೋದ್ರಲ್ಲಿ ಬದಲಾಯಿಸೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೇಸು ಬಿದ್ದು ಹೋದರೂ ಹೋಗ್ಬೋದು. ಈ ಅಂಶದ ಜೊತೆಗೆ ಸಾವರ್ಕರ್ ಹಿಂದೂ ಮುಸ್ಲಿಮರ ವಿರುದ್ಧ ಬರೆದಿರುವಂತಹ ಸಾಕಷ್ಟು ವಿಚಾರಗಳನ್ನು ಸಹ ರಾಹುಲ್ ಗಾಂಧಿ ತಮ್ಮ ಅಫಿಡವಿಟ್ನಲ್ಲಿ ಅಥವಾ ತಮ್ಮ ವಿವರಣೆಯಲ್ಲಿ ಸಂಪೂರ್ಣವಾಗಿ ವಿವರಿಸಿದರೆ. ಇಂತಿಂತಹ ಪುಸ್ತಕದಲ್ಲಿ ಇಂತಿಂತಹ ಭಾಗದಲ್ಲಿ ಹಿಂದೂ ಮುಸ್ಲಿಮರ ವಿರುದ್ಧ ಅಥವಾ ಮುಸ್ಲಿಮರ ವಿರುದ್ಧ, ಈ ದೇಶದಲ್ಲಿ ಭಾವೈಕ್ಯತೆಯ ವಿರುದ್ಧ ಸಾವರ್ಕರ್ ಇಂಥದ್ದೆಲ್ಲ ಮಾತಾಡಿದ್ದಾರೆ. ಹಾಗಾಗಿ ನಾನು ಸಾವರ್ಕರನ್ನು ಟೀಕೆ ಮಾಡ್ತೀನಿ, ವಿರೋಧಿಸ್ತೀನಿ ಅನ್ನೋದಕ್ಕೆ ಇಷ್ಟು ಸಾಕು ಅಂತ ಅವರ ಲೆಕ್ಕಾಚಾರದಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ನೋಡೋಣ ಈ ಕೇಸು ಯಾವ ಕಡೆ ಹೋಗುತ್ತೆ, ಅಥವಾ ಈಗ ಗೋಡ್ಸೆ ಎಂಟ್ರಿ ಆಗಿರೋದ್ರಿಂದ ಕೇಸೇ ಬಿದ್ದೋಗುತ್ತಾ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.